ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಇವತ್ತಿಂದು ಡೇ ಏನಂದರೆ, ನಮ್ಮ ತೋಟದಲ್ಲಿ ಅಡಿಕೆ ತೋಟಕ್ಕೆಲ್ಲ ಮಣ್ಣು ಹಾಕೋದಿತ್ತು ಕೆಲಸ. ನಮಗೂ ದೀಪಾವಳಿ ಇತ್ತಲ್ಲ, ರಜೆ ಕೊಟ್ಟಿದ್ರು, ಊರಿಗೆ ಬಂದಿದ್ದೆ. ಹಾಗೆ ಅಪ್ಪಾಜಿ ಜೊತೆ ತೋಟಕ್ಕೆ ಬಂದೆ. ಮಣ್ಣು ಉಳಿಸುವ ಅಂತ ಕರ್ಕೊಂಡೈತಿ. ತೋರಿಸ್ತೀನಿ ರೀ ನಮ್ಮ ತೋಟ ಹೇಗಿದೆ ಅಂತೆಲ್ಲ ತೋರಿಸ್ತೀನಿ. ಇದು ನಮ್ಮ ತೋಟ ಅಲ್ಲ, ಬೇರೆಯವ್ರದ್ದು. ಇದು ನಮ್ಮ ತೋಟಕ್ಕೆ ಹೋಗೋ ದಾರಿ. ಏನು ಗೊತ್ತಾ ಗಾಯ್ಸ್, ಮುಳ್ಳು ಸೌತೆಕಾಯಿ ಅಂತ ಬರುತ್ತೆ ಗೊತ್ತಾ, ಅದು ನಂಗೆ ಹೆವಿ ಇಷ್ಟ. ಆ್ಯಕ್ಚುಲಿ ನಮ್ಮ ತೋಟದ ಪಕ್ಕನೇ ಒಬ್ಬ ತೋಟ ಐತಿ, ಅವ್ರು ಇಲ್ಲೆಲ್ಲ ಬಳ್ಳಿ ಹಾಕಿದಾರ. ನಾನು ಬಂದಾಗೆಲ್ಲ ಅದರಲ್ಲಿ ಅಂದರೆ ಕಿತ್ಕೊಂಡು ತಿಂತಾ ಇರ್ತೀನಿ. ಅವ್ರಿಗೆ ಗೊತ್ತಾದರೆ ನನ್ನ ಮಟಾಶ್ ಮಾಡ್ತಾರೆ. ಒಂದು ನವಿಲುಗೆರೆ ಸಿಕ್ಕಿದೆ ನನಗೆ ನೋಡಿ. ಇಲ್ಲೆಲ್ಲ ನವಿಲೆಲ್ಲ ಓಡಾಡ್ತವೆ ಆ್ಯಕ್ಚುಲಿ. ಇದೆ ನೋಡಿ ನಮ್ಮ ತೋಟ. ಮಣ್ಣು ಎಲ್ಲ ಹಾಕಿದ್ದಾರೆ, ಸ್ವಲ್ಪ ಇನ್ನೊಂದು ಸ್ವಲ್ಪ ಐತಿ, ಹಾಕಿದ್ರೆ ಮುಗೀತು. ಅಡಿಕೆ ಎಲ್ಲ ಫಸ್ಲು ಮಾಡ್ತಿ, ಇನ್ನೂ ಸ್ವಲ್ಪ ತಿಂಗಳು ಕೆಡಗೋದಷ್ಟೇ. ಇನ್ನೊಂದು ತೋರಿಸ್ತೀನಿ ನೋಡಿ. ಕೆರೆ ನೀರೆಲ್ಲ ಉಳಿದಿರುತ್ತಲ್ಲ, ಇದಕ್ಕೇನಂತಾರಪ್ಪ, ಕೋಡಿ. ಹಾಂ, ಕೋಡಿ ನೀರೆಲ್ಲ ಇಲ್ಲೇ ಹರಿದು ಬರೋದು ನೋಡಿ. ಕೆರೆ ಕೋಡಿ ಇಲ್ಲೇ ಹರಿದು ಬರೋದು. ಆ್ಯಕ್ಚುಲಿ ಇವಾಗ ಸ್ವಲ್ಪ ನೀರು ಕಡಿಮೆ ಆಗೈತಿ, ಇನ್ನೂ ಜಾಸ್ತಿ ಇರುತ್ತೆ, ಸಕ್ಕತ್ತಾಗಿರ್ತೈತಿ. ಅದು ಇದೊಂದು ತೆಂಗಿನ ಗಿಡ, ಅದಂತೂ ವೇಸ್ಟು. ಏನಕ್ಕೆ ಅಂದರೆ ತೆಂಗಿನಕಾಯಿ ಬಿದ್ದರೆಲ್ಲ ಕೆಳಗೆ ಹೋಗ್ಬಿಡ್ತವೆ, ನೀರಲ್ಲಿ ತಿಳ್ಕೊಂಡು ಹೋಗ್ತಾ ಇರ್ತದೆ. ಗಾಯ್ಸ್ ನೋಡಿ, ಮಲ್ನಾಡ್ ಸ್ಪೆಷಲ್ ಅಡಿಕೆ, ಮಲ್ನಾಡ್ ಗೋಲ್ಡ್. ಆಮೇಲೆ ನಮ್ಮ ತೋಟದಲ್ಲಿ ಒಂದು ಚಿಕ್ಕ ಗಿಡ ಐತಿ, ಬಟ್ ಅದೇನೂ ಯೂಸ್ ಇಲ್ಲ. ಏನಕ್ಕೆ ಅಂದರೆ ಅದು ಕಾಯೇ ಬಿಡ್ತಾಯಿಲ್ಲ. ಎಷ್ಟು ವರ್ಷ ಆಗೈತಿ, ಇವಾಗ ಬಿಡೋಕ್ಕೆ ಸ್ಟಾರ್ಟ್ ಆಗೈತಿ, ಬಟ್ ನಮಗೆ ಸಿಗ್ತಾಯಿಲ್ಲ. ಯಾರಾದರೂ ಒಂದು ತಗೊಂಡು ಹೋಗ್ತಾ ಇರ್ತಾರೆ ನೋಡಿ. ಅಡಿಕೆ ಎಲ್ಲ ಬಿದ್ದಿದ್ದಾವೆ, ಆರಿಸ್ಬೇಕು. ಅಡಿಕೆ ಆರಿಸಿ ಮಣ್ಣೆಲ್ಲ ಹಾಕಿ ಹೋಗೋದಷ್ಟೆ. ಇದು ನಮ್ಮ ತೋಟ. ಆ್ಯಕ್ಚುಲಿ ಇಲ್ಲೇನು ಸೌಂಡ್ ಇಲ್ಲ, ಒಂಥರ ಪೀಸ್ಫುಲ್. ನಮ್ಮದು 2 ತೋಟ ಇದ್ದಾವೆ. ಆ ತೋಟ ಎಲ್ಲ ಅಷ್ಟು ಅಂದರೆ ಪೀಸ್ಫುಲ್ಲಾಗೆಲ್ಲ ಇಲ್ಲ, ಇಷ್ಟೆಲ್ಲ ಅದೊಂಥರ ಸೌಂಡ್, ವೆಹಿಕಲ್ಸ್ ಎಲ್ಲ ಓಡಾಡ್ತಿರ್ತಾವೆ ಅಲ್ಲಿ. ಇಲ್ಲ ಆ ಥರ ಎಲ್ಲ ಏನೂ ಇಲ್ಲ. ಇಲ್ಲೊಂಥರ ಪ್ರಶಾಂತವಾಗಿ ಪಕ್ಷಿಗಳು ಕೂಗೋದು, ಒಂಥರ ನೇಚರ್ ಸೌಂಡ್ ಎಲ್ಲ ಇರುತ್ತಲ್ಲ, ಆ ಥರ ಇಲ್ಲಿ ಸಖತ್ ಪೀಸ್ಫುಲ್ಲಾಗಿರುತ್ತೆ. ಇಲ್ಲಿ ನೋಡೋಣ ಏನು ಮಾಡ್ತೀವಿ ಅಂತೆಲ್ಲ ತೋರಿಸ್ತೀವಿ. ವೆಯ್ಟ್ ನೋಡಿ ಗೈಸ್. ಬೇರೆ ಕಡೆ ಎಲ್ಲ ನಮ್ಮೂರಲ್ಲೆಲ್ಲ ಮಣ್ಣು ಗಿಣ್ಣೆಲ್ಲ ಸಿಗೋದು ಭಾಳ ಕಷ್ಟ. ಅದಕ್ಕೆ ನಮ್ಮ ತೋಟದಲ್ಲೇ ದೆರೆ ಐತಿ. ಇಲ್ಲಿ ದೆರೆನ ಅಪ್ಪಚ್ಚಿ ಕೊಡೋದು. ಸುಮ್ಮನೆ ಇದು ಕಡ್ದು ಈ ಮಣ್ಣೆಲ್ಲ ಉಳಿದಿರುತ್ತಲ್ಲ, ಅದನ್ನು ಇವಾಗ ಅಡಿಕೆ ಗಿಡಕ್ಕೆಲ್ಲ ಹಾಕ್ತಾಯಿದ್ದೀವಿ ನಾವು. ಅಂದರೆ ಕಸುವಾಗಲಿ ಅಂತ ಈ ಗಿಡಗಳೆಲ್ಲ, ಅಡಿಕೆ ಎಲ್ಲ ಇಷ್ಟು ಹಾಕ್ತಾಯಿರೋದು. ಇದು ಗೊತ್ತಾ ಗೈಸ್ ನಿಮಗೆ, ರಬ್ಬರ್ ಬುಟ್ಟಿ. ಇವಾಗೆಲ್ಲ ಯಾರು ಯೂಸ್ ಮಾಡ್ತಾಯಿಲ್ಲ ಆ್ಯಕ್ಚುಲಿ. ಅವಾಗಂತೂ ರಬ್ಬರ್ ಬುಟ್ಟಿ ನಮ್ಮನೇಲಂತೂ ಇನ್ನೂ ಇದ್ದಾವೆ. ನಾವು ಈಗಲೂ ರಬ್ಬರ್ ಬುಟ್ಟಿನೇ ಯೂಸ್ ಮಾಡ್ತೀವಿ. ಆಲ್ಮೋಸ್ಟ್ ಆಗ್ತಾ ಬಂತು ಕೆಲಸ. ನಾನು ಸ್ವಲ್ಪ ಮಣ್ಣು ಐತಿ. ಆ್ಯಕ್ಚುಲಿ ಮಣ್ಣು ಹಾಕೋ ಇಂಟೆನ್ಷನ್ ಏನಂದರೆ ಗಿಡಗಳೆಲ್ಲ ಕಸುವಾಗಲಿ ಅಂತ, ತುಂಬ ಅಡಿಕೆ ಚೆನ್ನಾಗಿ ಬರಲಿ ಅಂತ. ನಾವಷ್ಟೇ ಚೆನ್ನಾಗಿ ಊಟ ಮಾಡೋದಲ್ಲ, ಅದಕ್ಕೂ ಚೆನ್ನಾಗಿ ಊಟ ಹಾಕಬೇಕು. ಅದಕ್ಕೆ ಚೆನ್ನಾಗಿ ಊಟ ಹಾಕಿದ್ರಷ್ಟೇ ನಾವು ಊಟ ಮಾಡೋಕ್ಕೆ ಸಾಧ್ಯ. ಗಾಯ್ಸ್ ನೋಡಿ, ತೋಟ ಅಡಿಕೆ ಎಲ್ಲ ಬಿದ್ದಿದ್ದಾವೆ, ಆರಿಸಿಲ್ಲ ಆ್ಯಕ್ಚುಲಿ. ನಮ್ಮ ತೋಟದ ಪಕ್ಕನೇ ಅಪ್ಪಾಜಿ ಇದ್ದಾರಲ್ಲ, ಅವ್ರ ಚಿಕ್ಕಪ್ಪರದು ಇದೆ ತೋಟ. ನಮ್ಮ ಚಿಕ್ಕಪ್ಪ ಇರೋದು ಮುಂದೆ, ಅದ್ರ ಮುಂದೆ ನಮ್ಮ ದೊಡ್ಡಪ್ಪರದು. ನಂಗೆ ಒಂದು ಬೇಜಾರು ಏನಂದರೆ, ತೋಟಕ್ಕೆ ಬಂದಾಗ ನಮ್ಮ ತೋಟದಲ್ಲಿ ಯಾವುದೇ ರೀತಿಯ ಹಣ್ಣಿನ ಗಿಡಗಳೆಲ್ಲ ಏನೂ ಇಲ್ಲ. ನಮ್ಮ ಅಪ್ಪಾಜಿ ಹಾಕೇ ಇಲ್ಲ. ಏನಾದರೂ ಹೊಟ್ಟೆ ಎಷ್ಟು ತಿನ್ನೋಣ ಅಂದರೂ ಏನೂ ಇಲ್ಲ ಇಲ್ಲಿ. ಹಣ್ಣು ಪ್ಯಾರ್ಲಿಕಾಯಿ ಗಿಡ ಇದೆ ಆ್ಯಕ್ಚುಲಿ ಅವ್ರ ತೋಟದಲ್ಲಿ, ಬಟ್ ಅಲ್ಲಿ ಲೈನ್ ಎಲ್ಲ ಇರೋದ್ರಿಂದ ನಾವು ಹೋಗಲ್ಲ, ಏನೂ ಸಿಗೋಲ್ಲ ನಮ್ಮ ತೋಟದಲ್ಲಿ. ಹಣ್ಣು ಗಿಣ್ಣು ಎಂಥದ್ದು ಇಲ್ಲ. ಅಡಿಕೆ ತಿನ್ಬೇಕು ಕಷ್ಟಪಟ್ಟು ಹೆಸ್ರು, ಅದು ಬಿಟ್ಟರೆ ಮತ್ತೇನಿಲ್ಲ. ಬಾಳೆಹಣ್ಣು ಗಿಡನೂ ಇಲ್ಲ ಆ್ಯಕ್ಚುಲಿ. ಅದನ್ನು ಅಷ್ಟು ಫಸ್ಟಿಗೆ ಆ್ಯಕ್ಚುಲಿ ತುಂಬ ಇದ್ವು, ಇವಾಗೆಲ್ಲ ಅದನ್ನು ಕಡ್ದು ಖಾಲಿ ಮಾಡಿದ್ದಾರೆ. ನೀವು ನೋಡ್ಬೋದು, ಏನೂ ಇಲ್ಲ ಇದು ಇವಾಗೆಲ್ಲ ನೋಡಿ. ಅಡಿಕೆ ಬಂದಿದೆ ಆ್ಯಕ್ಚುಲಿ, ಅದು ಇನ್ನೂ ಸ್ವಲ್ಪ ಒಂದು 2-3 ತಿಂಗಳು ಲೇಟೇನೋ ಕೊಯ್ಲು ಮಾಡೋದೆಲ್ಲ. ಮಲೆನಾಡಿನ ಕೇಳಿಸ್ಕೊಳ್ಳಿ, ನವಿಲು ಕೂಗೋದು ಕೇಳಿಸ್ತೈತಿ.
ಫುಲ್ ಪೀಸ್ ಆ್ಯಕ್ಚುಲಿ. ಇದು ನಂಗೆ ಈ ತೋಟ ಆ್ಯಕ್ಚುಲಿ ತುಂಬ ಇಷ್ಟ, ಪೀಸ್ಫುಲ್. ಬಟ್ ಇಲ್ಲಿ ಜನಗಳೆಲ್ಲ ಓಡಾಡಲ್ಲ ಈ ತೋಟದ ಹತ್ರ ಎಲ್ಲ, ಆ ಕಡೆ ಸೈಡೆಲ್ಲ. ಅದಕ್ಕೆ ನಾನೆಲ್ಲ ಬರೋದು ಸ್ವಲ್ಪ ಕಡಿಮೆ. ಇನ್ನೊಂದು ತೋಟ ಇದೆ, ಅಲ್ಲಿ ಹೋಗ್ತಾ ಇರ್ತೀವಿ ನಾವು. ಅಡಿಕೆ ಎಲ್ಲ ಆರ್ಸಕ್ಕೆ ಹೋಗ್ತೀವಿ ಬೆಳಗ್ಗೆಲ್ಲ ನಾವು ಆ್ಯಕ್ಚುಲಿ. ಆವಾಗೆಲ್ಲ ಆ ತೋಟಕ್ಕೆ ಹೋಗೋದು ನಾವು, ಈ ತೋಟಕ್ಕೆಲ್ಲ ಬರೋಲ್ಲ. ಅಪ್ಪಾಜಿ ಬಂದು ಆರಿಸ್ಕೊಂಡು ಹೋಗ್ತಾರೆ. ಇಷ್ಟೇ ನೋಡಿ ಗೈಸ್, ತೆಂಗಿನ ಗಿಡನೂ ಹಾಕಿದ್ದೀವಿ ಇಲ್ಲ ಸೈಡು. ನಾವು ಅಂಗಡಿಲೆಲ್ಲ ತರಲ್ಲ, ಏನಕ್ಕೆ ಅಂದರೆ ಇಲ್ಲಿ ತೋಟದಲ್ಲಿ ತೆಂಗಿನಕಾಯಿ ಗಿಡ ಹಾಕಿದ್ದೀವಲ್ಲ, ಇದರಲ್ಲೇ ಬರುತ್ತೆ. ನಾವು ಬೇಕಾದಷ್ಟೆಲ್ಲ ತೆಂಗಿನಕಾಯಿ ಎಲ್ಲ ಸುಲ್ತ್ಕೊಂಡು ಇಟ್ಕೊತೀವಿ ದೇವರಿಗೆ ಎಲ್ಲ ಬೇಕಾದಾಗ ಅಡುಗೆ ಮಾಡೋಬೇಕಾದ್ರೆ. ಆಮೇಲೆ ಉಳಿದಿದ್ದೆಲ್ಲ ಒಣಗಿಸಿ ಗಿಟ್ಟಿಗೆ ಮಾಡಿ ಇಟ್ಕೊತೀವಿ. ಅದನ್ನು ಕೊಬ್ಬರಿ ಎಣ್ಣೆ ಮಾಡ್ತೀವಿ ನಾವು. ಅಂಗಡೀಲಿ ಕೊಬ್ಬರಿ ಎಣ್ಣೆನೂ ತರಲ್ಲ, ಇದನ್ನೇ ಯೂಸ್ ಮಾಡೋದು. ಅಷ್ಟೇ ಗಾಯ್ಸ್, ಫೈನಲಿ ಕೆಲಸ ಡನ್ ಗಾಯ್ಸ್. ಇದಾಗಿತ್ತು ಇವತ್ತಿನ ಬ್ಲಾಗು. ಈ ಥರ ಇದೆ ನಮ್ಮ ತೋಟ ಎಲ್ಲ. ನೋಡಿದ್ರಲ್ಲ ಹೇಗಿತ್ತು ಅಂತ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಟು ಅವರ್ ಯೂಟ್ಯೂಬ್ ಚಾನಲ್.